ಏನ್ ಹುಡುಗರಪ್ಪ. ಸೊ ಫುಟ್ಬಾಲ್ ಚಾಲೆಂಜ್ ಎಲ್ಲರೂ ಆಡ್ತಾರೆ, ನಾವು ಆಡೋಣ ಅಂತ ಡಿಸೈಡ್ ಆದಾಗ ನಾವೇನು ಹೊಸ್ತು ತರ್ಬೋದು ಅನ್ನೋದು ನಮ್ಮ ತಲೆನಲ್ಲಿ ಫಸ್ಟ್ ಬಂದಿದ್ದು. ಸೊ ಏನು ಮಾಡೋಣಪ್ಪ ಅಂದಾಗ ಬಾಲೇ ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಜಿಮ್ ಬಾಲ್ನ ಎಕ್ಸಸೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ನಾವು ಫುಟ್ಬಾಲ್ ಆಡೋಕ್ಕೆ ಯೂಸ್ ಮಾಡಿದ್ದೀವಿ. ಸೊ ಟೀಮ್ ಅಮಿತ್ ವರ್ಸಸ್ ಟೀಮ್ ಶೆಟ್ಟಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. versus Team Shetty. ಓಕೆ, ಅಂತೂ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಈ ಮ್ಯಾಚಿನ ರೂಲ್ಸ್ ಅಂದರೆ ಇವಾಗ ಫಸ್ಟ್ ಯಾರು 2 ಗೋಲ್ ಹೊಡಿತಾರೋ ಅವರೇ ವಿನ್ನು. ಸೊ ನಿನ್ನ ಪ್ರಕಾರ ಏನು ಅನ್ನಿಸ್ತಿದೆ? ನನ್ನ ಪ್ರಕಾರ ಶ್ರೇಯಸ್ ಹೊಡಿಬೋದು ಫಸ್ಟ್ ಗೋಲು ಅಂತ ಅನ್ನಿಸ್ತಾ ಇದೆ, ನೋಡೋಣ. ಸೊ ಅದೇ ಇವಾಗ ನಾರ್ಮಲ್ ಫುಟ್ಬಾಲಿಗೆ ಕಂಪೇರ್ ಮಾಡಿದ್ರೆ ಈ ಆಟ ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ ನೋಡ್ತಾನೆ ಗೊತ್ತಾಗಬೇಕು ನಮಗೆ. ಇವಾಗ ಇನ್ನೂ ಜಸ್ಟ್ ಆಟ ಸ್ಟಾರ್ಟ್ ಆಗಿದೆ, ಸ್ಟಾರ್ಟಿಂಗ್ ಇರೋದ್ರಿಂದ ಹುಡುಗರು ಫುಲ್ ಜೋಶಲ್ಲಿ ಅವರೇ. ಹೋಗ್ತಾ ನೋಡೋಣ. ಅದೇ ಏನಂದರೆ ಸ್ಕಿಲ್ ಪ್ರಕಾರ ಸಣ್ಣ ಬಾಲಲ್ಲಿ ಶ್ರೇಯಸ್ ಹೊಡೆದ್ಬಿಡ್ತಾನೆ, ಬಟ್ ಇಲ್ಲಿ ಸ್ಕಿಲ್ಲು ಒಂದೇ ವರ್ಕ್ ಆಗಲ್ಲ ಅನಿಸುತ್ತೆ. ಯಾಕಂದರೆ ತುಂಬ ಬಾಲ್ ಬೌನ್ಸಿ ಆಗಿರೋದ್ರಿಂದ, ತುಂಬ ದೊಡ್ಡದಾಗಿರೋದ್ರಿಂದ ಅದು ಆಡ್ತಾ ಎಷ್ಟು ಎಫರ್ಟ್ ಬೇಕು ಅಂತ ಗೊತ್ತಿರಲ್ಲ. ನೋಡೋಣ ಯಾರು ಆಡ್ತಾರೆ ಅಂತ. ಹೌದು, ನೀವು ಹೇಳ್ದಂಗೆ ಇದರಲ್ಲಿ ಸ್ಕಿಲ್ ಮಾಡೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಬಾಲು ಕಾಲಕ್ಕೆ ಸೈಜ್ ಸಿಕ್ಕಿದ್ರೆ ಏನೋ ಒಂದು ಆಟ ಆಡ್ಬೋದು, ಇದು ಕಂಟ್ರೋಲ್ಗೆ ಸಿಗೋದು ಡೌಟು. ಬಟ್ ನೋಡೋಣ. ಇಲ್ಲಿ ಟ್ವಿಸ್ಟ್ ಇರೋದೇ ಶೆಟ್ಟಿ ಚೆನ್ನಾಗಿ ಆಡಿದ್ರು ಶೆಟ್ಟಿ ಟೀಮಲ್ಲಿರೋ ವೇದಾಂತ್ ಅವ್ರು ಏನು ಮಾಡ್ತಾರೆ ಅನ್ನೋದೇ ಟ್ವಿಸ್ಟ್ ಇರೋದು. ವೇದಾಂತ್ ಅವ್ರನ್ನ ಅಮಿತ್ ಅವ್ರು ಏಮಾರಿಸ್ಬೇಕಷ್ಟೇ, ಕಲ್ಲು ಬೀಳಿಸ್ಬೇಕು. ಬಟ್ ಆದರೆ ಏನಂದರೆ ನೋಡ್ತಾ ಇದ್ದರೆ ನೀವು ಬಾಲ್ ಒದೆಯೋದೇ ಒಂದು ಕಡೆ, ಹೋಗ್ತಾ ಇರೋದೇ ಒಂದು ಕಡೆ ಅನ್ನೋ ಥರ ಸ್ಟಾರ್ಟಿಂಗಲ್ಲಿ ಹಂಗೆ ಹೋಗ್ತಾ ಇದೆ ಫ್ಲೋ. ಬಟ್ ನೋಡೋಣ ಹೋಗ್ತಾ ಹುಡುಗರು ಹೆಂಗಾಡ್ತಾರೆ ಅಂತ. ವೇದಾಂತ್ ಅವ್ರಿಗೆ ಬಾಲ್ ಹಿಡಿದು ಅಭ್ಯಾಸ, ಅದೇನು ಅವ್ರಿಗೆ ಹೊಸ್ತಲ್ಲ, ಬಾಲ್ ಬೇರೆ ದೊಡ್ಡದಾಗಿದೆ. ಸೊ ಹಿಡಿತಾರೆ ಅಂತ ಹೋಪ್ಸ್ ಇದೆ. ಬಟ್ ನೋಡೋಣ ಏನು. ಇಲ್ಲೊಂದು ಓಪನಿಂಗ್ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಮೊದಲನೇ ಗೋಲ್ ಬಂತೇನೋ ಅಂತ ಅಂದ್ಕೊಂಡೆ. ಇಲ್ಲ, ಹರಿ ಅವ್ರು ತಡೆದ್ರು, ವೇದಾಂತ್ ಅವರು ತಡೆದ್ಬಿಟ್ಟಿದ್ದಾರೆ ಒಂದು ಸೈಡಲ್ಲಿ. ಅಮಿತ್ ಅವರು ಒಳಗಡೆ ಹಾಕ್ಬೇಕಾಗಿತ್ತು. ಇವಾಗ ಆಟ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ನ್ಯಾಕ್ ಸಿಗ್ತಿದೆ ಅನಿಸುತ್ತೆ ಬಾಯ್ಸ್ಗೆ. ಬಾಲ್ ಕಂಟ್ರೋಲು ಮಾಡ್ತಾ ಇದ್ದಾರೆ, ಗೋಲ್ ಕಡೆನೂ ಹೋಗ್ತಾ ಇದೆ. ಎರಡೂ ಕಡೆ ಒಂದೊಂದು ಕ್ಲೋಸ್ ಅಟೆಂಪ್ಟ್ಸ್ ಬಂತು. ಹೌದು, ಇವಾಗ ಒಂದು ಸ್ವಲ್ಪ ಬಾಲ್ ಮೇಲೆ ಕಂಟ್ರೋಲ್ ಬಂದಿದೆ. ಬಟ್ ಈ ಆಟ ಆಡೋಕ್ಕೆ ತೊಡೆ ದಪ್ಪ ಇರಬೇಕು ಅನಿಸುತ್ತೆ. ದಪ್ಪ ಇಲ್ಲ ಅಂದರೂ ಮ್ಯಾಚ್ ಮುಗಿಯೋಷ್ಟರೊಳಗೆ ತೊಡೆ ದಪ್ಪನೇ ಆಗುತ್ತೆ ಅನಿಸುತ್ತೆ ಫಟಿಗಿಂದ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ವೇದಾಂತ್ ಅವರು ಒಂದು ಲಾಂಗ್ ಥ್ರೋ ಎಸ್ದಿದ್ದಾರೆ, ಬಟ್ ಡೈರೆಕ್ಟ್ ಗೋಲ್ಕಿ ಆಡ್ದಂಗಿದೆ ಇದು. ಇಲ್ಲೊಂದು ಓಪನಿಂಗು. ಅಮಿತ್ ಅವರು ಒಳ್ಳೆ ಶಾಟ್ ಹೊಡೆದ್ರು, ಬಟ್ ವೇದಾಂತ್ ಅವ್ರು ಕಾಲ್ಗೆ ಹೊಡೆದ್ಬಿಟ್ರು. ಕ್ಲೀನಾಗಿ ಡಿಫೆಂಡ್ ಮಾಡಿಬಿಟ್ರು ವೇದಾಂತ್ ಅವರು. ಇನ್ನೊಂದು ಚಾನ್ಸ್ ಕ್ರಿಯೇಟ್ ಆಗ್ತಿದೆ. ಸೈಡಿಗೆ ಹೊಡೆದ್ಬಿಟ್ರು. ಕಿರಣ್ ಬೀಡಿಗೆ ಹೊಡೆದಿದ್ದಾರೆ ತೊಗೊಂಡೋಗ್ಬಿಟ್ಟು ಬಾಲ್ನ ಯಾಕೋ. ಸೊ ಇಲ್ಲಿ ರೀಪ್ಲೇಯಲ್ಲಿ ನೋಡಿ, ಚಾನ್ಸ್ ಇತ್ತು ಅಲ್ಲಿ, ಬಟ್ ಸ್ವಲ್ಪ ಅರ್ಜೆಂಟ್ ಮಾಡಿಕೊಂಡ್ರು. ಇಲ್ಲೂ ಅಷ್ಟೇ ಸ್ವಲ್ಪ ಔಟ್ ಹೊಡೆದ್ಬಿಟ್ರು. ಇಲ್ಲ ಅಂದರೆ ಚಾನ್ಸಸ್ ಇತ್ತು. ನೋಡೋಣ ಏನಾಗುತ್ತೆ ಇವಾಗ ಅಂತ ಹೇಳ್ಬಿಟ್ಟು. ನೋಡೋಕೆ ಹೋದರೆ ಹೆಡ್ಡರೆಲ್ಲ ಟ್ರೈ ಮಾಡ್ತಾರೆ ಶ್ರೇಯಸ್ಸು. ಕಾಲಲ್ಲಿ ಹೊಡೆಯೋದೇ ದೊಡ್ಡದು ವಿಷಯ ಅಂತ ಅಂದ್ಕೊಂಡಿದ್ವಿ, ಬಟ್ ಹೆಡ್ಡರೆಲ್ಲ ಟ್ರೈ ಮಾಡಿದ್ದಾರೆ. ನೋಡೋಣ. ನೀವು ಹೆಡ್ಡರ್ ಅಂದಿದ್ದು ಫುಲ್ ಸೀರಿಯಸ್ ಆಗಿ ತಗೊಂಡು ತಲೆ ಜಿಮ್ ಬಾಲ್ ಒಳಗೆ ನುಗ್ಸ್ಬಿಟ್ಟಿದ್ದಾರೆ. ಅದು ಯಾವ ಜೋಶಲ್ಲಿ ಹೋದ್ನೋ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಸುಮ್ಮನೆ ಅದು ಸ್ಟಾರ್ಟಿಂಗ್ ಒಂದು 2 ಸತಿ ಹೆಡ್ಡರ್ ಬೇರೆ ಹೊಡೆದಿದ್ದೆ, ಅದೇ ಜೋಶಲ್ಲಿ ನಾರ್ಮಲ್ ಫುಟ್ಬಾಲ್ ಆಡುವಾಗ ಕೊಡ್ತೀವಲ್ಲ ಹೆಡ್ಡರು, ಆ ಜೋಶಲ್ಲಿ ಹೋದೆ. ಬಟ್ ಹರಿನೂ ಎಸ್ದಿರ್ತಾನೆ ಫೋರ್ಸಲ್ಲಿ, ಅದೆಲ್ಲ ಆ್ಯಂಟಿಸಿಪೇಟ್ ಮಾಡಿಲ್ಲ. ಸೊ ಲಕ್ಕಿಲಿ ಅಟ್ಲೀಸ್ಟ್ ಸರ್ವೈವ್ ಆದ್ವಿ ಅಂತ ಖುಷಿ ಅಷ್ಟೇ, ಬಿಟ್ಟರೆ ಮತ್ತೇನೂ ಇಲ್ಲ ಮಚ್ಚ. ಯೋಚನೆ ಮಾಡಿದರೆ ಯಾರೋ ಹೋಗ್ತಾರಂಗೆ. ಅದೇ ನೋಡ್ತಾ ಇದ್ದೀನಿ, ಡಬಲ್ ಹೆಡ್ಡರ್ ಬೇರೆ ತೊಗೊಂಡ್ಬಿಟ್ಟಿದ್ಯಾ. ಸಕಲಾಗಿ ಬಿದ್ದಿತ್ತು ಮಾತ್ರ. ಬಟ್ ಹೆಂಗೋ ದೇವರು ಜಾಸ್ತಿ ದೊಡ್ಡ ಕ್ಲಿಪ್ ನೋಡಿದ್ರೆ ನಿನ್ನ ಕತ್ತೆ ಒಳಗಡೆ ಹೋಗ್ಬಿಟ್ಟಿದೆ. ಫುಲ್ ಹಿಂಗೆ ಹೋಗಿ ಬಂದಿದೆ, ಅದು ಶಾಕ್ ಅಬ್ಸರ್ವ್ ಥರ ಆಗಿದೆ. ಬಟ್ ಅದೇ ಜಾಸ್ತಿ ಏನು ಇಂಜುರಿ ಆಗಿಲ್ಲ, ಅದೇ ಖುಷಿ ಪಡ್ಬೇಕಷ್ಟೆ. ಸೊ ಸೀರಿಯಸ್ ಇಂಜುರಿ ಆಯಿತು ಅಂತ ಅಂದ್ಕೊಂಡ್ವಿ, ಬಟ್ ದ ಗೇಮ್ ಮಸ್ಟ್ ಗೋ ಆನ್ ಅಂದ್ಬಿಟ್ಟು ಶೆಟ್ಟಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ.
ಥ್ಯಾಂಕ್ಫುಲಿ ಸೀರಿಯಸ್ ಇಂಜುರಿ ಏನಾಗಿಲ್ಲ, ಗೇಮ್ ಕಂಟಿನ್ಯೂ ಆಗ್ತಾ ಇದೆ. ಅಮಿತ್ ಅವ್ರ ಕೈಯಲ್ಲೆಲ್ಲ ಮುಟ್ತಾ ಇದ್ದಾರಪ್ಪ ಬಾಲ್ನ. ಸೊ ಇಲ್ಲೊಂದು ಓಪನಿಂಗ್ ಕ್ರಿಯೇಟ್ ಆದಂಗೆ ಕಾಣಿಸ್ತಾ ಇದೆ. ಅಮಿತ್ ಅವ್ರ ಅಡ್ವಾಂಟೇಜ್ ತಗೊಂತಾರ. ಓ ಗೋಲ್ ನಂಬರ್ 1. ಫಸ್ಟ್ ಅವ್ರು ಹೊಡೆದಿದ್ದು ನೋಡಿ ಗ್ಯಾಪಲ್ಲಿ ಹಾಕ್ಬೋದಾಗಿತ್ತು ಅಂತ ಅನಿಸ್ತು, ಬಟ್ ನೆಕ್ಸ್ಟ್ ಗ್ಯಾಪಲ್ಲೇ ಹಾಕ್ಬಿಟ್ರು ಅಮಿತ್ ಅವರು. ಗ್ಯಾಪ್ ಅಮಿತ್ ಸೂಪರ್. ಇಲ್ಲಿ ಯಾಕೋ ಅಮಿತ್ ಅವ್ರಿಗಿಂತ ವೇದು ಅವ್ರದ್ದೇನೋ ಆಟ ಥರ ನೋಡಿ ರೀಬೌಂಡಲ್ಲಿ ಹೋಗಿದೆ ಈ ಗೋಲು. ವೇದು ಅವ್ರು ಅಮಿತ್ ಕಾಲ್ಗೆ ಹೊಡೆದು ಗೋಲ್ ಹೊಡೆಸ್ಕೊಂಡಿದ್ದಾರೆ. ಸೊ ಅಂತೂ ಒಂದು ಗೋಲ್ ಬಂದಿದೆ ಇಲ್ಲಿ. ಹೆಂಗೆ ಅನ್ಸ್ತಪ್ಪ ಗೋಲ್ ಆದಮೇಲೆ ಆ ಸಿಚುವೇಶನಲ್ಲಿ? ಆ ಸಿಚುವೇಶನ್ ಅಲ್ಲಿ ಸೆಲೆಬ್ರೇಟ್ ಮಾಡೋ ಮೂಡು ಇರ್ಲಿಲ್ಲ ಅನ್ಸುತ್ತೆ. ಹೆವಿ ಸುಸ್ತಾಗ್ಬಿಟ್ಟಿದ್ವಿ. ಆಕ್ಚುಲಿ ಅಲ್ಲಿ ಏನು ಸ್ಟ್ರಾಟಜಿ ವರ್ಕ್ ಆಗ್ತಿರ್ಲಿಲ್ಲ ನಮಗೆ. ಸೊ ಯು ಜಸ್ಟ್ ಪ್ಲೇಯಿಂಗ್ ದ ಗೇಮ್. ಬಟ್ ಲಕ್ಕಲ್ಲಿ ನನಗೆ ಏನಾಯ್ತು, ರೀಬೌಂಡ್ ಸಿಕ್ತು ಬಾಲ್, ಹೌದು. ಮತ್ತೆ ಅವ್ನು ಸ್ಟಾಪ್ ಮಾಡಿ. ಸೊ ಇಟ್ ವಾಸ್ ಎ ಗೋಲ್. ಅದೇ ಹೇಳ್ದಂಗೆ ರೆಗ್ಯುಲರ್ ನಾವು ಫುಟ್ಬಾಲ್ ಆಡೋದಷ್ಟು ಸೆಲೆಬ್ರೇಟೇ ಮಾಡಕ್ ಆಗ್ಲಿಲ್ಲ ಅಲ್ಲ. ಅಂದ್ರೆ ನಮ್ ತಲೆನಲ್ಲಿ ನಾವು ಈ ಗೇಮ್ ಸ್ಟಾರ್ಟ್ ಆದಾಗ ಏನೇನ್ ಅನ್ಕೊಂಡಿದ್ವಿ, ದಟ್ ನಾರ್ಮಲ್ ಹಿಂಗಿರುತ್ತೆ, ಓಕೆ ಆಡ್ ಬಿಡ್ಬೋದು ಅಂತ ಹೇಳ್ಬಿಟ್ಟು, ಆಕ್ಚುಲಿ ಗೇಮ್ ಇಳಿದ್ಮೇಲೆ ಗೊತ್ತಾಗಿದ್ದು ದಟ್ ಫಿಸಿಕಲಿ ಹೆವಿ ಡ್ರೈನಿಂಗ್ ಇತ್ತು. ಸೊ ಎನರ್ಜಿ ಇರ್ಲಿಲ್ಲ ನಮ್ಮ ಹತ್ರ ಆಲ್ರೆಡಿ. ಸೊ ನನಗೆ ಆ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನೀನು ಆಲ್ರೆಡಿ ಇವಾಗ ನಾವು ಇದು ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಜಾಸ್ತಿ ತೋರ್ಸಕ್ ಆಗಲ್ಲ, ಬಟ್ ನಾವು ಆಡೋವಾಗ ಆಲ್ಮೋಸ್ಟ್ ತುಂಬಾ ಹೊತ್ತು ಆಡ್ಬಿಟ್ಟಿದ್ವಿ ಆಲ್ರೆಡಿ. ಅಷ್ಟೊತ್ತಿಗೆನೆ ಆ ಪಾಯಿಂಟ್ಗೆನೆ ತುಂಬಾ ಹೊತ್ತವರೆಗೂ ಯಾರ್ದು ಗೋಲೆ ಹೋಗಿರ್ಲಿಲ್ಲ. ಸೊ ನೀನು ಆಲ್ರೆಡಿ ಸುಸ್ತಾಗಿದ್ದಾಗ ಅದೊಂಥರ ಇನ್ನ ಡಿಮೋಟಿವೇಟಿಂಗ್. ನಿಂಗೆ ಇನ್ನೊಂದು ಅಪೋನೆಂಟ್ ಗೋಲ್ ಹೊಡೆದ್ಬಿಟ್ಟಾಗ ಒಂಥರ ಅಯ್ಯೋ ಗುರು ಆಯ್ತು ಇನ್ನೊಂದು ಹೊಡೆದ್ಬಿಡು ಗುರು ನೀನು ಬೇಕಾರೆ ಗೇಮ್ ಮುಗಿಸು ಅನ್ನೋ ತರ ಆಗಿತ್ತು ನನಗೆ. ಅದ್ರಲ್ಲಿ ಬೇರೆ ನಂಗೆ ಬೇಜಾರಾಗಿದ್ದು ಅಂದ್ರೆ ವೇದುಗ್ ಹೇಳಿಟ್ಟಿದ್ದೆ ನಾನು, ನೀನ್ ಕೈಯಲ್ಲಿ ತಡೆದ್ ಬಿಡು ಅಂತ ಹೇಳ್ಬಿಟ್ಟು. ಅವನೇ ಇನ್ನ ಫೋರ್ಸ್ ಅಲ್ಲಿ ನಿನ್ ಕಾಲಿಗೆ ಒದ್ಬಿಟ್ಟು ರೀಬೌಂಡ್ ಅಲ್ಲೆಲ್ಲ ಗೋಲ್ ಹೊಡ್ಸ್ಕೊಂಡ. ಸೊ ಅಲ್ಲಿ ನೀನ್ ನೋಡಿದ್ರೇನು ರಿಯಾಕ್ಷನ್, ನಾನು ಫುಲ್ ಹೋಗ್ಬಿಟ್ಟು ಗೋಲ್ ಪೋಸ್ಟ್ ಮೇಲೆ ಬೀಳ್ತಾ ಇದೀನಿ ಫುಲ್ ಸುಸ್ತಾಗ್ಬಿಟ್ಟು. ಇನ್ನೊಂದ್ ನಿನ್ ಗಾಯದ ಮೇಲೆ ಉಪ್ಪು ಹಾಕ್ದಂಗೆ ಅಂದ್ರೆ ನಮ್ ಹರಿದ್ ಸೆಲೆಬ್ರೇಷನ್ ಅಪ್ಪ, ನೋಡ್ಲೇಬೇಕು ಇನ್ನೊಂದ್ಸತಿ ಆಡಿಯನ್ಸ್. ಇದನ್ನ ನೋಡಿದ್ರ ಮೇಲೂ ಜನರಿಗೆ ಏನು ಅನ್ಸಿಲ್ಲ ಅಂತ ಹೇಳಿದ್ರೆ ಅದೇ ನನ್ಗೆ ಅಬ್ಸರ್ವ್ ಮಾಡಿರ್ಲಿಲ್ಲ. ಈಗ ನೋಡಿದ್ಮೇಲೆ ಒಂಚೂರು ಡೌಟ್ಸ್ ಬರ್ತಿದ್ಯಪ್ಪ. ಹುಡುಗ ಯಾಕೋ ತುಂಬಾ ಡೆವಲಪ್ ಆಗಿದಾನ ಅನ್ಸ್ತಾ ಇದೆ. ಸೊ ಆಟ ಮತ್ತೆ ಸ್ಟಾರ್ಟ್ ಆಗಿದೆ 1-0. ಸೊ ಫಸ್ಟ್ ಗೋಲ್ ಚಟ್ಟಿ ಹೊಡಿಬೋದು ಅಂದಿದ್ರಿ, ಇಲ್ಲಿ ನೋಡಿದ್ರೆ ಅಮಿತ್ ಅವ್ರು ಹೊಡೆದ್ಬಿಟ್ಟಿದ್ದಾರೆ. ಅದೇ ನಾನು ಹೇಳ್ದಂಗೆ ಇಲ್ಲಿ ಸ್ಕಿಲ್ ಮ್ಯಾಟ್ರ್ ಆಗಲ್ಲ. ಸೊ ಆ ಬಾಲ್ನ ಅರ್ಥ ಮಾಡಿಕೊಂಡು ಒಂಥರ ಆಡಬೇಕು ನ್ಯಾಕಲ್ಲಿ. ಬಟ್ ಇಲ್ಲಿ ಯಾಕೋ ಒಂದು ಒಳ್ಳೆ ಸ್ಕಿಲ್ ಮಾಡ್ಬಿಟ್ಟು ಅಮಿತ್ ಅವ್ರ ಕಾಲೇ ಮುರಿದಂಗಿದೆ. ಆ್ಯಂಕಲ್ ಟ್ವಿಸ್ಟಿಂಗ್ ಸ್ಕಿಲ್ಸ್ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲಿ ಯಾಕೋ. ಸೊ ನೋಡೋಣ ರೀಪ್ಲೇಲಿ ನೋಡಿ, ಸಡನ್ನಾಗಿ ಕಟ್ ಮಾಡಿದ್ರು ಅಮಿತ್ ಅವ್ರ ಟರ್ನಿಂಗಲ್ಲಿ ಒಂದು ಸ್ವಲ್ಪ ಆ್ಯಂಕಲ್ಗೆ ಏಟ್ ಬಿದ್ದಿದೆ. ಸೊ ಪರವಾಗಿಲ್ಲ, ಈ ಬಾಲ್ನು ನಾರ್ಮಲ್ ಫುಟ್ಬಾಲ್ ರೇಂಜಿಗೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಬಟ್ ಅವಾಗ ಬಿದ್ದಿರೋ ಬಾಲ್ದು ಏಟ್ ಇನ್ನೂ ಇದೆ, ಇನ್ನೂ ಪೇಯ್ನ್ ಇದೆ. ಸ್ಪೈನಲ್ ಕಾರ್ಡ್ಗೆ ಒಳ್ಳೆ ಡಾಕ್ಟ್ರು ಕಾರ್ಡ್ ರೋಡಲ್ಲಿ ತೋರಿಸ್ಬೇಕಾಗತ್ತೆ ಶ್ರೇಯಸ್ ಅವರು. ಸೊ ಆಟ ಶುರುವಾಗಿದೆ. ದ ಗೇಮ್ ಮಸ್ಟ್ ಗೋ ಆನ್ ಏನೇ ಆದರೂ. ಸೊ ಇಲ್ಲಿ ನೋಡಿ, ಒಂದೇ ಬಾಲ್ ಹಿಂದೆ ಇಬ್ಬರು ಹುಡುಗರು ಓಡಿದ್ರೆ ಏನೇನಾಗುತ್ತೆ ಅಂದ್ಬಿಟ್ಟು, ಅದು ಅಲ್ಲೋದಾಗ ಇವ್ರು ಇಲ್ಲವರೇ, ಇಲ್ಲೋದಾಗ ಅಲ್ಲವರೇ. ನೋಡಿ ನೋಡಿ ನೋಡಿ, ಬಾಲ್ ಅಲ್ಲೋಯ್ತು, ಹುಡುಗರು ಹೋದ್ರು, ಬಟ್ ಬಾಲ್ ಕೇಳಲಿಲ್ಲ, ಇಲ್ಲಿ ಹೋಯ್ತು. ಹುಡುಗರು ಈ ಕಡೆ ತಿರುಗೋ ಅಷ್ಟರಲ್ಲಿಗೆ ಬಾಲ್ ಮತ್ತೆ ಅಲ್ಲೋಯ್ತು. ಒಟ್ಟಿನಲ್ಲಿ ಚಾನ್ಸಸ್ಗಳು ಕ್ರಿಯೇಟ್ ಆಗ್ತಾ ಇದೆ, ಬಟ್ ಗೋಲ್ಸ್ ಕನ್ವರ್ಟ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಮತ್ತೊಂದು ಚಾನ್ಸ್ ಕ್ರಿಯೇಟ್ ಆಯಿತು, ಬಟ್ ಹರಿ ಅವ್ರು ಒಳ್ಳೆ ಗೋಲ್ ಕೀಪಿಂಗ್ ಮಾಡಿದ್ರು ಇಲ್ಲಿ. ಮತ್ತೊಂದು ಚಾನ್ಸ್ ಇದೆ. ಇವಾಗ ಶ್ರೇಯಸ್ ಅವ್ರು ಗ್ಯಾಪಲ್ಲಿ ಹೋಗಲಿಲ್ಲ, ಸೈಡಲ್ಲಿ ಹೊಡೆದ್ರು. ಈ ಬಾಲ್ ಹೇಗಿದೆ ಅಂದರೆ ಒಂಥರ ಅದು ತಾನಾಗೆ ನಾನು ಹೆಂಗೆ ಬೌನ್ಸ್ ಆಗ್ತೀನೋ ನೀವು ಹಂಗೆ ಆಟ ಆಡಬೇಕು ಅನ್ನೋ ಥರ ಇದೆ. ಬಾಲ್ ಬೌನ್ಸ್ ಆ ಥರ ಆಗುತ್ತೆ ನೋಡಿ. ಗ್ಯಾಪಲ್ಲಿ ಇತ್ತು, ಬಟ್ ಶ್ರೇಯಸ್ ಅವ್ರು ಇನ್ನೊಂಚೂರು ರೈಟ್ ಸೈಡ್ಗೆ ಹೊಡಿಬೋದಾಗಿತ್ತು, ಲೆಫ್ಟ್ ಹೊಡಿಯೋ ಬದಲು ರೈಟ್ ಹೊಡೆದಿದ್ರೆ ಗೋಲ್ ಹೋಗಿರೋದು. ನೋಡೋಣ ಇವಾಗ ಅಮಿತ್ ಅವ್ರು ಏನು ಮಾಡ್ತಾರೆ ಅಂತ. ಯಾಕಂದರೆ ಅಮಿತ್ ಅವ್ರದ್ದು ಆಲ್ರೆಡಿ ಲೀಡಿಂಗು, ಫಸ್ಟ್ ಗೋಲ್ ಅವರೇ ಹೊಡಿತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಶ್ರೇಯಸ್ ಅವರು ಆ್ಯಕ್ಚುಲಿ ಕಮ್ಬ್ಯಾಕ್ ಮಾಡಬೇಕು. ಇವಾಗ ಏನಾದರೂ ಒಂದು ಹೊಡೆದ್ರೆ ಅಮಿತ್ ಮೇಲೆ ಪ್ರೆಷರ್ ಬೀಳುತ್ತೆ. ಅಮಿತ್ 2 ಹೊಡೆದ್ಬಿಟ್ರು ಅಂದರೆ ಕಷ್ಟ ಆಗುತ್ತೆ. ಕಷ್ಟ ಅಲ್ಲ, ಗೇಮ್ ಮುಗ್ದೇ ಹೋಗುತ್ತೆ. 2 ವಿನ್ ಅಲ್ವಾ. ಇಲ್ಲಿ ಯಾಕೋ ಚಾನ್ಸ್ ಮತ್ತೊಂದು ಕ್ರಿಯೇಟ್ ಆದಂಗಿದೆ. ಗೋಲ್! ವಂಡರ್ಫುಲ್. ಆ್ಯಕ್ಚುಲಿ ಏನಂದರೆ ಹರಿ ಅವ್ರ ರಿಫ್ಲೆಕ್ಸಸ್ ತುಂಬ ಕಮ್ಮಿ ಆಯ್ತು ಇಲ್ಲಿ. ಅವರು ಸ್ಟ್ರೈಟಾಗಿ ನಿಂತುಬಿಟ್ರು, ಒಂದು ಸ್ವಲ್ಪ ರೈಟ್ಗೆ. ಬಟ್ ಪೊಸಿಷನಿಂಗ್ ನೋಡಿ, ಗೋಲು ಒಳ್ಳೆ ಕಾರ್ನರ್ಗೆ ಹೊಡೆದಿದ್ರು. ನೀವು ಹೇಳ್ದಂಗೆ ಇಲ್ಲಿ ಗೋಲ್ ಬೇಕಿತ್ತು. ಅಂತೂ ಸ್ಕೋರ್ಸ್ ಈಕ್ವಲ್ ಮಾಡ್ಬಿಡಲ್ಲಪ್ಪ. ಸೊ ಗೇಮ್ ಇಂಟ್ರೆಸ್ಟಿಂಗ್ ಆಗ್ತಿದೆ ಇವಾಗ. ನಾನು ಅದೇ ಹೇಳದ್ನಲ್ಲ ಮಚ್ಚ ಆವಾಗ್ಲೇ, ಫಸ್ಟ್ ಗೋಲ್ ಹೋದ್ಮೇಲೆ ಒಂಥರ ಅಯ್ಯೋ ಇವನೇ ಇನ್ನೊಂದು ಹೊಡೆದ್ ಬಿಡ್ಲಿ ಬೇಕಾರೆ, ಬಟ್ ಗೇಮ್ ಮುಗಿಲಿ ಅನ್ನೋ ತರ ಇತ್ತು. ಬಟ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್, ಆಡ್ಬೇಕು, ನೋಡೋಣ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡೋಣ ಅಂದ್ಬಿಟ್ಟು ಆಡ್ತಾ ಇದ್ದೆ. ಸೊ ಈ ಗೋಲ್ ಆದ್ಮೇಲೆ ಆಕ್ಚುಲ್ ಆಗಿ ನಂಗೆ ಒಂಚೂರು ಅಟ್ಲೀಸ್ಟ್ ಜೋಶ್ ಬಂದಿದ್ದು, ದಟ್ ಓಕೆ ಇಲ್ಲ ಆಡೋಣ, ಇವಾಗ 1-1 ಆಗಿದೆ, ಗೇಮ್ ಮಜಾ ಆಗ್ತಿದೆ, ಇವಾಗ ನೋಡೋಣ ಏನಾಗುತ್ತೆ. ಗಿವ್ ಅಪ್ ಮಾಡೋದ್ ಬೇಡ, ಲಾಸ್ಟ್ ವರ್ಗು ಪುಷ್ ಮಾಡೋಣ, ಏನಾಗುತ್ತೆ ಯಾರಿಗೆದ್ರು ಪರವಾಗಿಲ್ಲ, ಬಟ್ ಫುಲ್ ಪುಷ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು. ಬಟ್ ಈ ಕ್ಲಿಪ್ ನೋಡಿದ್ಮೇಲೆ ಇವಾಗ ನಂಗೆ ಒಂದ್ ಅನ್ಸಿದ್ದು, ಅಲ್ಲಿ ಬರೀ ನಾವು ಮಾತ್ರ ಡ್ರೈನ್ ಆಗಿಲ್ಲ, ಪಾಪ ನಮ್ ಗೋಲ್ ಕೀಪರ್ಸ್ ಎಷ್ಟು ಡ್ರೈನ್ ಆಗಿದ್ದಾರೆ ಅಂದ್ರೆ
ಒಂದ್ ರಿಯಾಕ್ಷನ್ ನೋಡು. 1 ಸೆಕೆಂಡ್ ಡಿಲೇ ಇದು ಒಂದು ರಿಯಾಕ್ಷನ್. ಅವರು ಟಯರ್ಡ್ ಆಗ್ಬಿಟ್ಟಿದ್ರು ನಮ್ ಜೊತೆ ಗೇಮ್ ಆಡ್ತಾ ಆಡ್ತಾ. ಬಿಕಾಸ್ ಬಿಸಿಲಲ್ಲಿ ಬೇರೆ ಇದ್ವಿ, ಕಂಟಿನ್ಯೂಸ್ ಆಗಿ ಅವರು ನಿಂತ್ಕೊಂಡೇ ಇದ್ರು. ಹೌದು. ಅಂಡ್ ಇವಾಗ ನೀನ್ ನಾರ್ಮಲ್ ಬಾಲ್ ಇಂಪ್ಯಾಕ್ಟ್ ಬೇರೆ ಇರುತ್ತೆ, ಇದು ಪ್ರತಿ ಸತಿ ತಡೆದು ಎಸೆಯಕ್ಕೂ ಅವರು ಫೋರ್ಸ್ ಹಾಕ್ಬೇಕು. ಹೌದು, ಆಕ್ಚುಲಿ ಎಷ್ಟೊಂದ್ ಸೇವ್ಸ್ ಆಗಿದೆ. ಹ್ಮ್ ಕೆಲವು ಕ್ಲಿಪ್ಸ್ ಅಷ್ಟೇ ನಾವು ಆಗಿರೋದು. ಬಟ್ ಇಲ್ಲಿಂದ ಗೇಮ್ ಈಗ ಫುಲ್ ಇಂಟೆನ್ಸ್ ಆಗ್ತಾ ಹೋಯ್ತು. ಸೊ ನೀವು ಹೇಳ್ದಂಗೆ ಒಂದು ಕಂಬ್ಯಾಕ್ ಬೇಕಿತ್ತು, ಒಂದು ಕಂಬ್ಯಾಕ್ ಬಂದಿದೆ. 1-1 ಆಗಿದೆ. ಇವಾಗ ಗೇಮ್ ಮಜಾ ಇರೋದು, ಯಾಕಂದರೆ ಈಗ ಯಾರು ಬೇಕಾದ್ರೆ ಗೆಲ್ಬೋದು. ಹೌದು, ನೀವು ನೋಡೋಕೆ ಹೋದರೆ ಶ್ರೇಯಸ್ ನೋಡಿ, ಇದು ಶ್ರೇಯಸ್ ಅವರು ಒಂದು ಗೋಲ್ ಹೊಡೆಯೋದಕ್ಕೆ ಎಷ್ಟು ತೊಗೊಂಡ್ರು, ಅಮಿತ್ ಅವರು ಒಂದು ಗೋಲ್ ಹೊಡೆಯೋಕ್ಕೆ ಎಷ್ಟು, ಓ ಮೈ ಗಾಡ್, ಮೇಲ್ಗಡೆ ಹೋಯ್ತು ಬಾಲ್. ಆ್ಯಕ್ಚುಲಿ ಒಂದು ಚೂರು ಕೆಳಗಡೆ ಹೊಡೆದಿರಬೇಕಾಗಿತ್ತು. ಇನ್ನೊಂದು ಚಾನ್ಸ್. ಒಳ್ಳೆ ಡಿಫೆನ್ಸ್ ಮಾಡಿದ್ರು ಇಲ್ಲಿ ಅಮಿತ್ ಅವರು. ಡಿಫೆಂಡಿಂಗಲ್ಲಿ ಹರಿಯವ್ರಿಗಿಂತ ಅಮಿತ್ ಅವರೇ ಸ್ಟ್ರಾಂಗಾಗಿ ಮಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ. ಹೌದು, ಹರಿಯವ್ರು ಕಮ್ ಬ್ಯಾಕ್ ಮಾಡಬೇಕು. ಇಲ್ಲಿ ನೋಡಿ ವೇದಾಂತ್ ಅವರು ಒಳ್ಳೆ ಒಂದು ಆಟ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಓಪನಿಂಗು ಆಗುತ್ತಾ ಇವಾಗ, ಇದೇ ವಿನ್ನಿಂಗು. ತಡೆದಿದ್ದಾರೆ, ಕ್ಯಾಮ್ರಕ್ಕೆ ಗುರಿ. ಮೋಸ್ಟ್ಲಿ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ರಿಫ್ಲೆಕ್ಸಸ್ ಹರಿಯವ್ರದ್ದು ಫಸ್ಟ್ ಗೋಲ್ ಶ್ರೇಯಸ್ ಹೊಡೆದಾಗ ಕಮ್ಮಿ ಇತ್ತು. ಸೊ ಇವಾಗ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಇನ್ನೊಂದು ಈಗ ಕಂಪ್ಲೀಟ್ ಶೆಟ್ಟಿ ಅವ್ರು ಪ್ರೆಷರ್ ಹಾಕ್ತಾನೆ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಗೋಲ್ ಹೊಡಿತಾನೆ ಇದ್ದಾರೆ. ಐ ಥಿಂಕ್ ಇವಾಗ ಜೋಶ್ ವಾಪಸ್ ಬಂದಿದೆ ಅನ್ಸುತ್ತೆ. ಹೌದು, ಬಟ್ ಏನಂದರೆ ನಮಗೆ ಜೋಶ್ ಬಂದಿದೆ ನೋಡ್ತಾ. ಬಟ್ ಅವರು ಡ್ರೈನ್ಡ್ ಔಟ್ ಆಗಿದ್ದಾರೆ, ಶ್ರೇಯಸ್ ಮತ್ತು ಅಮಿತ್ ಕಾಣಿಸ್ತಾ ಇದೆ. ಓ ಮೈ ಗಾಡ್, ಆಚೆ ಕಡೆ ಹೊಡೆದ್ಬಿಟ್ಟಿದ್ದಾರೆ ಅಮಿತ್ ಅವರು ಡ್ರೈನ್ಡ್ ಔಟಲ್ಲೂ. ಗೇಮ್ ತುಂಬ ಟಫ್ ಇದೆ ಅಂತ ಪ್ಲೇಯರ್ಸನ್ನು ನೋಡಿದ್ರೇ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ತುಂಬ ಎಫರ್ಟ್ ಹಾಕಿ, ಬಿಕಾಸ್ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇದ್ದಾರೆ ಆವಾಗಿಂದ. ಪ್ಲಸ್ ಆ ಬಾಲ್ ಬೇರೆ ಅಷ್ಟು ಹೆವಿ ಇದೆ. ಸೊ ನೋಡೋಣ ಯಾರೇ ಗೆಲ್ಲಿ, ಇಟ್ ಈಸ್ ಅ ಹಾರ್ಡ್ ಅರ್ನ್ಡ್ ವಿಕ್ಟ್ರಿ ಅಂತ ಹೇಳ್ಬೋದು ಇದು. ಹೌದು, ಅಮಿತ್ ಅವ್ರು ನೋಡಿ ಡಿಫೆನ್ಸಲ್ಲಿ ಸ್ಟ್ರಾಂಗ್ ಇದ್ದಾರೆ. ಆ್ಯಕ್ಚುಲಿ ಡಿಫೆಂಡ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹರಿಯವ್ರು ಒಂದು ಒಳ್ಳೆ ಗೋಲ್ ಕೀಪ್ ಮಾಡಿಬಿಟ್ಟು ಆ ಕಡೆ ಕಳಿಸಿದ್ರೆ ಅಮಿತ್ ಅವ್ರಿಗೆ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಗೋಲ್ ಹೊಡೆಯೋದ್ರಲ್ಲಿ. ನೋಡೋಣ ಆಟ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾಕೋ ಅಮಿತ್ ಅವ್ರು ಏನೋ ಮಿಸ್ಟೇಕ್ ಮಾಡ್ದಂಗಿದೆ. ಒಂದು ಓಪನಿಂಗ್ ಸಿಕ್ಕಿದೆ, ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನೋಡಿ ಈ ಗೋಲ್ ಹೇಗಿತ್ತು ಅಂದರೆ, ಇಷ್ಟೊತ್ತು ಅವರು ಶ್ರೇಯಸ್ ಅವರು ಆಡಿದ್ರಲ್ಲಿ ಇದೊಂದು ಡಿಫ್ರೆಂಟ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟೊತ್ತು ಗೋಲ್ ಕೀಪರ್ ಡೈರೆಕ್ಟ್ ಹೊಡಿತಾರೆ, ಇಲ್ಲಿ ನೋಡಿ ಸೈಡಲ್ಲಿ ಕ್ರಾಸಲ್ಲಿ ಹೊಡೆದಿದ್ದಾರೆ, ಸೂಪರ್ ಗೋಲ್ ಹೊಡೆದಿದ್ದಾರೆ. ಸೂಪರ್ ವಿನ್ ಫಾರ್ ಶ್ರೇಯಸ್. ಯಾಕಂದರೆ ಇಲ್ಲವರು ಫೋರ್ಸ್ ಹಾಕಕ್ಕೆ ಟ್ರೈ ಮಾಡಲಿಲ್ಲ, ಪ್ರಿಸಿಷನ್ ಇಟ್ಟು ಕಾರ್ನರ್ಗೆ ಹೊಡೆದು ಅಂತೂ ಒಂದು ವಿಕ್ಟ್ರಿ ಸಿಕ್ಕಿದೆ. ಓಕೆ ಅಪ್ಪ, ಕೊನೆಗೂ 2ನೇ ಗೋಲ್ ಹೊಡೆದ್ಬಿಟ್ಟೆ ಅಲ್ಲ. ಈಗ ವಿಡಿಯೋ ನೋಡ್ತಾ ಸದ್ಯ ಗೇಮ್ ಮುಗೀತಲ್ಲ ಅಂತ ಈಗ ಅನಿಸ್ತಿದೆ ನನ್ಗೆ. ಆಕ್ಚುಲ್ ಆಗಿ ಗೇಮ್ ವಿಡಿಯೋ ನೋಡೋವಾಗ್ಲೂ ಅನ್ಸ್ತಾ ಇದೆ, ಗುರು ಮುಗೀತ್ ಗುರು ಅಂದ್ಬಿಟ್ಟು. ಅಷ್ಟ್ ನೋಡೋವಾಗ್ಲೇ ಸುಸ್ತಾಗ್ತಿದೆ ನಮ್ಗೆ. ವಿ ಆರ್ ರಿಲಿವಿಂಗ್ ದ ಟ್ರಾಮಾ ಫೇಸ್ ಮಾಡಿದ್ದು. ಸೊ ನಿಂತಲ್ಲೇ ಏನ್ ನೋಡ್ತಿತ್ತು ಅವಾಗ? ಆ ಗೋಲ್ ಮುಂಚೆ ಏನ್ ನೋಡ್ತಿತ್ತು? ಫಸ್ಟ್ ಆಫ್ ಆಲ್ ಗೋಲ್ ಮುಂಚೆ ಅದೇ ಹೇಳ್ದಂಗೆ ಲೈಕ್ ಸುಸ್ತಾಗಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹೆವಿ. ಬಿಕಾಸ್ ಅದ್ ಬಾಲ್ ಬೇರೆ ಅವಾಗ ಒಂದ್ಸತಿ ಬಿದ್ದಿತ್ತು, ಅದು ಬೇರೆ ಕುತ್ಗೆ ಪೇನ್ ಇತ್ತು ಸ್ವಲ್ಪ. ಸೊ ಓವರ್ ಆಲ್ ನಿನಗ್ ಎನರ್ಜಿ ಇರ್ಲಿಲ್ಲ ಹೋಗ್ತಾ. ಬಟ್ ಸೊ ಅದೇ ಯಾರೋ ಒಬ್ರು ಅಟ್ಲೀಸ್ಟ್ ಒಂದು ಗೋಲ್ ಹೊಡೆದ್ ಮುಗಿಯತ್ತೆ, ಯಾವಾಗ ಮುಗಿಯತ್ತೆ ಅಂದ್ಬಿಟ್ಟು ಸೊ ಕಂಟಿನ್ಯೂಸ್ ಚಾನ್ಸಸ್ ತಗೊಂತಾನೆ ಇದ್ದೆ. ನೀನು ಆಲ್ರೆಡಿ ಅಬ್ಸರ್ವ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಹೊಡಿತಾನೆ ಇದ್ದೆ ನಾನು, ಯಾವ್ದೋ ಒಂದ್ ಅಟ್ಲೀಸ್ಟ್ ಅವ್ನು ಬಿಡ್ಲಿ ಅಂದ್ಬಿಟ್ಟು. ಬಟ್ ಹರಿ ಚೆನ್ನಾಗಿ ಅಲ್ಲಿವರೆಗೂ ಸ್ಟಾಪ್ ಮಾಡ್ಕೊಂಡ್ ಬಂದಿದ್ದ. ಸೊ ನನಗೆ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದು ದಟ್ ನಾನು ಹೊಡೆದ್ರುನು ಪವರ್ ಅಲ್ಲಿ ಆಗಲ್ಲ. ಲೈಕ್ ನೀನು ಪ್ರಿಸಿಷನ್ ಎಲ್ಲೋ ಒಂದ್ ಕಡೆ ನಾನು ಕಾರ್ನರ್ಗೆ ಹೊಡಿಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಆ ಲಾಸ್ಟ್ ಗೋಲು ನೀನ್ ಇವಾಗ ನೋಡಿದ್ರೆ ಕ್ಲೀನ್ ಕಾರ್ನರ್ ಎಡ್ಜ್ಗೆ ಹೊಡೆದೆ ನಾನು. ಸೊ ಅಲ್ಲಿ ನನ್ ಪ್ರಕಾರ ನನಗೆ ಯಾವಾಗ ನೀನು ಅದ್ ಔಟ್ಸ್ಗೆ ಹೋಗ್ತಿದ್ದ ಎಳದಲ್ಲ ಕಾಲಲ್ಲಿ, ಅದ್ ಎಳದ್ಬಿಟ್ಟು ಒಂದು ಓಪನಿಂಗ್ ಕ್ರಿಯೇಟ್ ಆದ ತಕ್ಷಣ ಐ ವಾಸ್ ಲೈಕ್ ಓಕೆ, ಇದನ್ನ ನಾನೀಗ ಮಿಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ನನ್ಕಿಂತ ಹುಚ್ಚ ಯಾರು ಇರಲ್ಲ. ಬಿಕಾಸ್ ಓಪನ್ ಸಿಕ್ಬಿಡಿದೆ, ನುಗ್ಬಿಡು ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಜೋಶ್ ಅಲ್ಲಿ ಹೋಗ್ಬಿಟ್ಟು ಹೊಡೆದೆ. ಸೊ ಎಷ್ಟು ಸುಸ್ತಾಗಿತ್ತು ಅಂದ್ರೆ ಇವಾಗ ಕೆಲವು ವಿಕ್ಟ್ರೀಸ್ ನಿನ್ಗೆ ಇಟ್ ಇಸ್ ಸ್ಪೆಷಲ್ ಟು ಯು ಅಂತಾರಲ್ಲ ಮಚ್ಚ. ಬಿಕಾಸ್ ಕೆಲವು ಗೇಮ್ಸ್ ನೀನ್ ಆಡ್ದಾಗ ನಿನ್ಗೆ ಓಕೆ ಏನ್ ನಡೆಯತ್ತೆ ಅನ್ಸುತ್ತೆ, ಬಟ್ ಕೆಲವು ಗೇಮ್ಸ್ ಹಾರ್ಡ್ ಅರ್ನ್ಡ್ ಅಂತಾರಲ್ಲ. ಸೊ ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಆಸ್ ಅ ಮೆಸ್ಸಿ ಫ್ಯಾನ್ ನಾನು ರೊನಾಲ್ಡೋ ಸೆಲೆಬ್ರೇಷನ್ ಮಾಡಿದೀನಿ. ಸೊ ಸೈಕ್ ಆಗಿ ಹೋಗ್ಬಿಟ್ಟಿದ್ದೆ ನಾನು. ಸೊ ನಿನ್ ತಲೆನಲ್ಲಿ ಏನ್ ನೋಡ್ತು ಆಫ್ಟರ್ ದ ಗೇಮ್ ಎಂಡೆಡ್? ಆಫ್ಟರ್ ದ ಗೇಮ್ ಎಂಡೆಡ್ ಅ ಸೈನ್ ಆಫ್ ರಿಲೀಫ್ ಅಷ್ಟೇ ನನಗೂನು. ಆಕ್ಚುಲಿ ನಾನು ಅಲ್ಲಿ ಗಿವ್ ಅಪ್ ಆಗೋಯ್ತು. ಬಿಕಾಸ್ ನಾನು ನೋಡ್ದೆ ಯಾವಾಗ ನಂಗೆ ಅಲ್ಲಿ ಕಾಣಿಸ್ತಲ್ಲ, ಒಂದು ಆಪರ್ಚುನಿಟಿ ಮಿಸ್ ಮಾಡಿದೆ ನಾನೇ, ನಿಂಗೆ ಓಪನಿಂಗ್ ಸಿಕ್ತು ಅಂತ. ಸೊ ನೀನ್ ಬೇರೆ ಒಂದೇ ನಮ್ ಪ್ರಕಾರ ನೀನ್ ಅದೊಂದು ಟ್ರೈ ಫುಲ್ 100% ಹಾಕಿದ್ಯಾ ಅನಿಸ್ತಾ ಇದೆ. ಬಿಕಾಸ್ ಬಾಲ್ ಸಿಕ್ಕಿದ ತಕ್ಷಣ ಹೆಂಗ್ ಸ್ಪ್ರಿಂಟ್ ಮಾಡಿದ್ಯಾ ಅಂದ್ರೆ ನನಗ್ ಟೈಮ್ ಸಿಗ್ಲಿಲ್ಲ ರಿಯಾಕ್ಟ್ ಮಾಡಕ್ಕೆ. ನಾನು ಅದಕ್ಕೆ ಆಕ್ಚುಲಿ ಆ ವಿಡಿಯೋ ನೋಡಿದ್ರೆ ನಾನು ನಿನ್ ಹಿಂದೆ ತುಂಬಾ ಗ್ಯಾಪ್ ಇದೀನಿ, ನಾನು ನಿನ್ನ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ ಅದ್ರಲ್ಲಿ. ಸೊ ನನ್ಗಲ್ ಕೊನೆಗೆ ಒಂದೇ ನನ್ ತಲೆಯಲ್ಲಿ ಓಡ್ತಿದ್ದು, ಹರಿ ಹೆಂಗಾದ್ರೂ ಮಾಡಿ ತಡೆದು ಬಿಡಿದೊಂದನ್ನ ನೆಕ್ಸ್ಟ್ ಹೆಂಗೋ ಆಡಿಸ್ತೀನಿ ಅಂತ ಇದ್ದೆ. ಬಟ್ ಪಾಪ ಅದೇ ಹೇಳ್ದಂಗೆ ಗೋಲು ಚೆನ್ನಾಗಿತ್ತು. ಜೊತೆಗೆ ಅದೇ ಅವನ್ಗೂ ಅಷ್ಟೇ ಅಷ್ಟು ಎನರ್ಜೆಟಿಕ್ ಆಗಿ ಇರ್ಲಿಲ್ಲ ಅವನು ಸ್ಟಾಪ್ ಮಾಡಕ್ಕೂ. ಅಂಡ್
ಸ್ವಲ್ಪ ರೀಚ್ ಔಟ್ ಇತ್ತು ಅದು ಗೋಲ್. ಸೊ ಅದೇ ಹೇಳ್ದಂಗೆ ಅವಾಗ್ಲೂ ರಿಲೀಫ್ ಆಯ್ತು, ಇವಾಗ್ಲೂ ರಿಲೀಫ್ ಆಗ್ತಿದೆ ಅಷ್ಟೇ. ಬಟ್ ಅದೇ ಮಜಾ ಬಂತು. ಅಂಡ್ ಈ ತರದ್ ಕೆಲವು ಗೇಮ್ಸ್ ವೇರ್ ನಿನಗೆ ಆಪೋನೆಂಟ್ ಮೇಲೂ ನಿನ್ಗೆ ರೆಸ್ಪೆಕ್ಟ್ ಬಂದ್ಬಿಡುತ್ತೆ, ಬಿಕಾಸ್ ಇಟ್ಸ್ ಲೈಕ್ ಯು ಗಾನ್ ಟು ಅ ವಾರ್ ಒಂಥರ. ಅಂದ್ರೆ ಯಾಕಂದ್ರೆ ಇವಾಗ ಜನರಿಗೆ ಇವ್ರೇನ್ ಜಾಸ್ತಿ ಹೇಳ್ತಿದಾರೆ ಅನ್ಸ್ಬೋದು, ಬಟ್ ಇದನ್ನ ಟ್ರೈ ಮಾಡಿ ನೋಡಿದ್ರೆ ಆಕ್ಚುಲ್ ಆಗಿ ಆಡ್ಬಿಟ್ಟು ಹೆವಿ ಡ್ರೈನಿಂಗ್, ತುಂಬಾ ಸುಸ್ತಾಗಿ ಹೋಗುತ್ತೆ. ಬಿಕಾಸ್ ನೀನೇನೋ ಸ್ಕಿಲ್ಸ್ ಟ್ರೈ ಮಾಡಿದ್ರು ಆ ಬಾಲ್ ನ ಎಳೆಯೋದು ಅದು ಇದು. ಬಿಕಾಸ್ ಈ ಡಿಫ್ರೆನ್ಸ್ ಏನಂದ್ರೆ ಯೂಶುವಲ್ ಫುಟ್ಬಾಲ್ ಅಲ್ಲಿ ನಮ್ ಸ್ಟೆಪ್ಸ್ ಜೊತೆಗೆ ಬಾಲ್ ಜೊತೆಗೆ ಬಂದ್ಬಿಡುತ್ತೆ. ಇಲ್ಲಿ ನಾವು ಬಾಲ್ ನ ತಡಬೇಕಂದ್ರೆ ಟೇಕ್ ಮಲ್ಟಿಪಲ್ ಸ್ಟೆಪ್ಸ್. ಒಂದ್ ಸ್ಟೆಪ್ ಅಲ್ಲಿ ನಾವು ಬಾಲ್ ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ. ನನಗ್ ಅದೇ ಇವಾಗ ನೀನ್ ಹೇಳ್ದಾಗ ಲಾಸ್ಟ್ ಸ್ಪ್ರಿಂಟ್ ಓಡ್ದೆ ಅಂದಲ್ಲ, ನಾನ್ ಇವಾಗ್ಲೂ ಅದೇ ಯೋಚನೆ ಮಾಡ್ತಿದ್ದೆ, ಹೆಂಗ್ ಆ ಪೇಸ್ ಹೆಂಗ್ ಸಿಕ್ತು ಅಂದ್ಬಿಟ್ಟು. ಬಿಕಾಸ್ ಅದ್ರ ಜೊತೆನೆ ಹೋಯ್ತು ಅದು ಬಾಲ್, ಅದ್ ಹೆಂಗೋ ಅದು ಆ ಜೋಶ್ ಅವಾಗ ಅಡ್ರಿನಲಿನಲ್ಲಿ ಹೋಗ್ಬಿಟ್ಟಿದೀನಿ. ಇಲ್ಲ ಇವಾಗ ಸುಮ್ನೆ ಕೊಟ್ಬಿಟ್ಟು ಮಾಡು ಅಂತ ಹೇಳಿದ್ರೆ ಅದು ಹೆವಿ ಕಷ್ಟ. ಬಿಕಾಸ್ ಹೆವಿ ಇದೆ ಅದು ಬಾಲ್, ಅದು ಪ್ರತಿ ಸತಿ ಒದ್ದು ಲಾಸ್ಟ್ ಅಲ್ಲಿ ಕಾಲಲ್ಲಿ ಎನರ್ಜಿನೇ ಇರ್ಲಿಲ್ಲ. ಆ ಬಾಲ್ ಹೆಂಗಂದ್ರೆ ಡಬಲ್ ರಿಯಾಕ್ಟ್ ಆಗೋದು, ಒಂದು ವೇಟ್, ಇನ್ನೊಂದು ನಾವು ಕಿಕ್ ಮಾಡಕ್ ಹೋದಾಗ ಅದು ಸ್ಪಾಂಜ್ ಕಾಂಟ್ರಾಕ್ಟ್ ಆಗೋದು, ಎಕ್ಸ್ಪ್ಯಾಂಡ್ ಆಗೋದು ಅದಾಗುತ್ತೆ. ಸೊ ಪ್ರಿಸಿಷನ್ ಇಲ್ಲ ಅದ್ರಲ್ಲಿ. ನಿನಗೆ ಎಲ್ ಬೇಕ ಅಲ್ಲಿ ಹೋಗಲ್ಲ, ಅದಕ್ ಮನ್ಸ್ ಬಂದಲ್ಲಿ ಹೋಗುತ್ತೆ. ಸೊ ಬಟ್ ಎಷ್ಟು ಟಫ್ ಇದೆ ಅಂದ್ರೆ ನಾವೇ ಮತ್ತೆ ಆಡ್ಬೇಕಂತ ಅನ್ಕೊಂಡ್ರೆ ಆಡಲ್ಲ. ಸೊ ಇನ್ನೊಂದ್ಸತಿ ಆಗಲ್ಲ, ಬಿಕಾಸ್ ನಾವ್ ಇನ್ನೊಂದ್ಸತಿ ಒಂದು ಅಂದ್ರೆ ಟ್ಯಾಕ್ಟಿಕಲ್ ಯೋಚನೆ ಮಾಡಕ್ ಶುರು ಮಾಡ್ಬೋದು. ಲಾಸ್ಟ್ ಟೈಮ್ ಹಿಂಗ್ ಆಗಿತ್ತು ಅಂತ. ಫಸ್ಟ್ ಟೈಮ್ ಇದ್ದಿದ್ರಿಂದ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ಅ ಗೇಮ್ ವಿಚ್ ಎವ್ರಿ ಒನ್ ವುಡ್ ಟ್ರೈ. ಯಾಕಂದ್ರೆ ಹೆವಿ ಕಷ್ಟ ಇದೆ, ಬಟ್ ಮಜಾ ಇತ್ತು. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂಥರ. ಈವನ್ 5 or 10 years ಡೌನ್ ದಲ್ಲೇ ನಾವು ಮತ್ತೆ ಈ ವಿಡಿಯೋ ನೋಡಿದ್ರು ಅಷ್ಟೇ ನಮ್ಗೆ ರಿಲೀಫ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ಮಾಡಿದ್ರೆ ವಿತ್ ಲೈಕ್ ಟೀಮ್ ಇಟ್ಕೊಂಡು ನಿಂಗ್ ಪಾಸ್ ಮಾಡಕ್ ಇನ್ನೊಬ್ಬ ಇದ್ರೆ, 11 ಆತರ ಅಥವಾ ಅಟ್ಲೀಸ್ಟ್ 3-on-3 ಇದ್ರೆ ನಿನಗ್ ಪಾಸ್ ಮಾಡಕ್ ಅಟ್ಲೀಸ್ಟ್ ಜನ ಇರ್ತಾರಲ್ಲ ಬ್ರೋ, ನೀನ್ ಒಬ್ನೇ ಸುಸ್ತಾಗಲ್ಲ. ಇಲ್ಲಿ ಕಂಟಿನ್ಯೂಸ್ಲಿ ನಿನಗೆ ಅಬ್ಸರ್ವ್ ಮಾಡಿದ್ರೆ ಇಡೀ ವಿಡಿಯೋ ಈ ಸೈಡ್ ಇಂದ ಆ ಸೈಡ್ ಇಂದ ಈ ಸೈಡ್ ಇಡೀ ವಿಡಿಯೋ ಓಡಿದೀವಿ ನಾವು. ಸೊ ಆಕ್ಚುಲ್ ಆಗಿ ಗೇಮ್ ಎಷ್ಟು ಅವರ್ ಇತ್ತು ಏನಿತ್ತು ಅದನ್ನ ನೋಡೋಣ ಈಗ. ಸೊ ಇಲ್ಲಿ ನೋಡಿ, ಗೇಮು ಕಂಪ್ಲೀಟ್ ಆಡಿರೋದು 2 hours 13 minutes. ಸೊ 1190 ಟೋಟಲ್ ಕ್ಯಾಲರೀಸ್ ಬರ್ನ್ ಆಗಿದೆ. ಅಲ್ಲಿ ನೋಡಿ 108 ಇದೆ ಹಾರ್ಟ್ ಬೀಟು.